ನಮಸ್ಕಾರ ಸ್ನೇಹಿತರೆ, ಈ ಬೇಸಿಗೆಗೆ ಒಂದು ಸಿಂಪಲ್ ಫೇಸ್ ಪ್ಯಾಕನ್ನು ತಿಳಿಸ್ತೀನಿ. ಇದನ್ನು ವಾರದಲ್ಲಿ 2 ಸಲ ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸನ್ ಟ್ಯಾನ್ ನಿವಾರಣೆ ಆಗುತ್ತೆ, ಕಲೆಗಳು ನಿವಾರಣೆ ಆಗುತ್ತೆ, ಸ್ಕಿನ್ನು ಕೂಡ ಕ್ಲೀನ್ ಆಗುತ್ತೆ. ತುಂಬ ಒಂದು ಒಳ್ಳೆ ಫ್ರೆಶ್ ಫೀಲನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ 3 ತರಕಾರಿಗಳು ಬೇಕಾಗುತ್ತೆ. ಸೌತೆಕಾಯಿ, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಮನೆಯಲ್ಲೇ ಇರುತ್ತೆ. ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೂ ಸಾಕು, ನಿಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಇದರಿಂದ ಸ್ಕಿನ್ನು ಕೂಡ ಗ್ಲೋ ಆಗೋದ್ರ ಜೊತೆಗೆ ಯಾರು ಬಿಸಿಲಿಗೆ ಹೋಗಿ ಸನ್ ಟ್ಯಾನ್ ಆಗಿರುತ್ತೆ ಅವರಿಗೆ, ಮತ್ತು ಕಲೆಗಳು ತುಂಬ ದಿನದಿಂದ ಕಲೆಗಳಿದೆ ಅದು ನಿವಾರಣೆ ಆಗ್ತಾಯಿಲ್ಲ ಅನ್ನೋರು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ, ಅಂದರೆ ವಾರದಲ್ಲಿ ಒಂದು 2-3 ಸಲ ಯೂಸ್ ಮಾಡಿದ್ರೆ ಸಾಕು, ಪ್ರತಿನಿತ್ಯ ಬಳಸೋ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ಅಲೋವೆರಾ ಇದ್ದರೆ ಅದನ್ನು ಕೂಡ, ಫ್ರೆಶ್ ಅಲೋವೆರಾ ಇದ್ದರೆ ಕೂಡ ಹಾಕ್ಕೋಬೋದು. ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ, ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ನೈಸ್ಗಾಗಬೇಕು. ಆ ರೀತಿ ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು. ನಂತರ ಇದಕ್ಕೆ ಕಡಲೆ ಹಿಟ್ಟು ಬೇಕಾಗತ್ತೆ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದಾದ್ರೂ ತೊಗೊಳ್ಬಹುದು ನೀವು. ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಜೊತೆಗೆ ಅಕ್ಕಿ ಹಿಟ್ಟು ಎರಡನ್ನು ತೊಗೊಳ್ತಾ ಇದ್ದೀನಿ. ಎರಡೂ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅದರಿಂದ ಸ್ಕಿನ್ನಲ್ಲಿ ಉಂಟಾಗಿರುವಂತಹ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಡೆಡ್ ಸ್ಕಿನ್ನು ಕೂಡ ನಿವಾರಣೆ ಆಗುತ್ತೆ. ತುಂಬ ಜನಕ್ಕೆ ಕೆಲವ್ರಿಗೆ ಕಡಲೆ ಹಿಟ್ಟಾಗಲ್ಲ ಅಂತಾರೆ, ಕೆಲವ್ರು ಅಕ್ಕಿ ಹಿಟ್ಟಾಗಲ್ಲ ಅಂತಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಳಸ್ಬೋದು, ಅಥವಾ ಎರಡನ್ನೂ ಕೂಡ ಬಳಸ್ಬೋದು. ಅಥವಾ ಕೆಂಪು ಬೇಳೆ ಬರುತ್ತಲ್ಲ ಅದ್ರ ಪೌಡರು, ಹೆಸರು ಕಾಳು ಪೌಡರನ್ನ ಕೂಡ ಬಳಸ್ಬೋದು. ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಎಷ್ಟು ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೋ ಆ ಟೈಮ್ಗೆ, ನಮ್ಮ ಮುಖ, ಕುತ್ತಿಗೆಯ ಭಾಗ, ಕೈಕಾಲುಗಳಿಗೆ, ನಿಮ್ಮ ಮುಖಕ್ಕಾದರೆ ಮುಖಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಅದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡು ಮುಖವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಕೇಳ್ತೀರಾ? ಯಾವ ಟೈಮಲ್ಲಿ ಬೇಕಿದ್ರೂ ಯೂಸ್ ಮಾಡಬಹುದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಯಾವುದೇ ಫೇಸ್ ಪ್ಯಾಕ್ ಇರಲಿ ಅಥವಾ ಯಾವುದೇ ಫೇಶಿಯಲ್ ಏನೇ ಇರಲಿ, ಅದನ್ನು ಮಾಡಿದ ನಂತರ ನೀವು ಮುಖಕ್ಕೆ ಸೋಪು, ಬಿಸಿನೀರೆಲ್ಲ ಹಾಕಬಾರ್ದು. ಒಂದು 6 ಅವರ್ಸ್ ಆದರೂ ಅಪ್ಲೈ ಮಾಡಬಾರ್ದು ಸೋಪೆಲ್ಲನೂ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮುಖ ಪೂರ್ತಿ ಅಪ್ಲೈ ಮಾಡಿಕೊಂಡು ಒಂದು 80% ಅದು ಡ್ರೈ ಆಗೋವರೆಗೂ ಹಾಗೇ ಇರಿ. ಕಂಪ್ಲೀಟ್ ಡ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು 80% ಡ್ರೈ ಆಗೋವರೆಗೂ ಹಾಗೇ ಬಿಡಿ. ನಂತರ ನಿಮ್ಮ ಮುಖಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಥವಾ ನೀವು ಇವಾಗ ಏನು 3 ತರಕಾರಿಗಳನ್ನು ಗ್ರೈಂಡ್ ಮಾಡ್ಕೊಂಡ್ರಿ ಅಲ್ವಾ, ಆ ಒಂದು ಜ್ಯೂಸ್ ಹಾಗೇ ಇದ್ದರೆ ಅದನ್ನೇ ನೀವು ಮತ್ತೆ ಮುಖಕ್ಕೆ ಸ್ವಲ್ಪ ಅಪ್ಲೈ ಮಾಡಿ. ಆವಾಗ ಆ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ ಅಲ್ವಾ. ಆವಾಗ ನಿಧಾನವಾಗಿ ನಿಮ್ಮ ಮುಖ, ಮೂಗಿನ ಭಾಗದಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗಿರುತ್ತೆ, ಚಿನ್ನ ಹತ್ರ ಆಗಿರುತ್ತೆ, ಕೆನ್ನೆಗಳ ಭಾಗದಲ್ಲೆಲ್ಲ ಏನು ಸನ್ ಟ್ಯಾನ್ ಆಗಿರುತ್ತೆ. ಸೊ ಅಲ್ಲೆಲ್ಲ ನೀವು ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡ್ತಾ ಬನ್ನಿ. ಆಗ ನಿಮ್ಮ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ಸ್ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ನಿಮ್ಮ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಒಂದು 2-3 ನಿಮಿಷ ಅಥವಾ ಒಂದು 5 ನಿಮಿಷ ನಿಧಾನವಾಗಿ ಮಸಾಜ್ ಮಾಡಿಕೊಂಡು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಒಂದು 4 ಅವರ್ಸ್ ಸೋಪನ್ನು ಬಳಸಬೇಡಿ. ಇದನ್ನು ವಾರದಲ್ಲಿ 2-3 ಸಲ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.